ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ZPCO ಅವರ ಒಂದು ನೇತೃತ್ವದಲ್ಲಿ ನಮ್ಮ ದಿಶಾ ಸಮಿತಿ ಎಲ್ಲ ಗೌರವಿತ ಸದಸ್ಯರ ಒಂದು ನೇತೃತ್ವದಲ್ಲಿ ಒಂದು 4-5 ಇಂಪಾರ್ಟೆಂಟ್ ಇಲಾಖೆಗಳ ಜೊತೆಗೆ ಈಗ ಜರೂರಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆಗಳ ಬಗ್ಗೆ ಸಭೆಯನ್ನು ಮಾಡಿದ್ವಿ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಏಪ್ರಿಲ್ ಮತ್ತು ಮೇಯಲ್ಲಿ ಸಾಕಷ್ಟು ಗಾಳಿ ಮಳೆ ಆಗಿ ಆ ಸಂದರ್ಭದಲ್ಲಿ ಹತ್ತತ್ರ ಒಂದು 600-700 ಮನೆಗಳು ಟೆಂಪ್ರರಿ ಹಾನಿಯಾಗಿದೆ. ಸುಮಾರು 200 ಮನೆಗಿಂತ ಹೆಚ್ಚು ಸಂಪೂರ್ಣವಾಗಿ ಹಾನಿಯಾಗಿದೆ. ಸೊ ಈಗಿನವರು ಕೂಡ ₹1 ಪರಿಹಾರ ಬಂದಿಲ್ಲ. ಇದು ಒಂದು. ಮತ್ತು ಆ ಸಂದರ್ಭದಲ್ಲಿ ಸುಮಾರು ಒಂದು ಹತ್ತತ್ರ 1000 ಹೆಕ್ಟೇರ್ಸ್ ಹತ್ರ ಅಡಿಕೆ ಬೆಳೆ ಹಾನಿ ಆಗಿದೆ ಅನ್ನೋದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. SDRF ನಾರ್ಮ್ಸ್ ಪ್ರಕಾರ ಪರಿಹಾರ ಬರುತ್ತೆ ಸ್ವಲ್ಪ ದಿನದಲ್ಲಿ. ಆದರೆ ಸರ್ಕಾರ ವಿಶೇಷವಾಗಿ ಪರಿಹಾರವನ್ನು ಕೊಡಬೇಕು ಅಂತ ಏನಾಗಿತ್ತು, ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಹೊರತು ಇವತ್ತು ಕೂಡ ಅದು ₹1 ಬಂದಿಲ್ಲ. ಸೊ ಈ ದೃಷ್ಟಿಯಿಂದ ಗೌರವಂತ ಕೃಷ್ಣ ಬೈರೇಗೌಡರು, ನಮ್ಮ ಕೃಷಿ ಮಂತ್ರಿಗಳು ಸ್ವತಃ ಅವರೇ ಬಂದಿದ್ದರು. ನಾವು ಕೂಡ ಎಲ್ಲರದ್ದು ಕೂಡ ವೀಕ್ಷಣೆಯನ್ನು ಮಾಡಿದ್ವಿ. ಸೊ ಈ ದೃಷ್ಟಿಯಿಂದ ಏನೇನು ಆಗಿದೆ, ಏನು ಪ್ರೋಗ್ರೆಸ್ ಏನಾಗಿದೆ, ಇನ್ನೇನು ಆಗಬೇಕು, ಇದು ಒಂದು ಹಂತದ ಮೀಟಿಂಗ್. ಇದು ಒಂದು. ಎರಡನೇದು, ವಿಶೇಷವಾಗಿ ರಾಜ್ಯದಲ್ಲಿ ಯಾವುದೇ ಲಿಫ್ಟ್ ಇರಿಗೇಷನ್ ಏತ ನೀರಾವರಿಗಳು ಕೆಲಸ ಮಾಡಿದ್ರೆ ಈ ಜೂನಿಂದ ಅಪ್ ಟು ನವಂಬರ್ವರೆಗೂ ಕೂಡ ನೀರನ್ನು ಪಂಪ್ ಮಾಡಲಿಕ್ಕೆ ಅಧಿಕೃತವಾಗಿ ಅವಕಾಶಗಳು ಇರುತ್ತೆ. ನಮ್ಮ ದೌರ್ಭಾಗ್ಯ ಅಂದರೆ ಈ ಬಾರಿ ನಮಗೆ ಮಳೆ ಇಲ್ಲದೇ ಇರೋದ್ರಿಂದ ಯಾವುದೇ ನದಿಯಲ್ಲಿ ನಮಗೆ ವಿಶೇಷವಾಗಿ ತುಂಗಾ, ಭದ್ರಾ ಆ್ಯಂಡ್ ಲಿಂಗನಮಕ್ಕಿ, ವಿಶೇಷವಾಗಿ ತುಂಗಾ ಆ್ಯಂಡ್ ಭದ್ರಾ, ಇದು ಕೆಳಗಡೆಗೆ ಹತ್ತತ್ರ ಸುಮಾರು 25 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದು ಮೈನರ್ ಇರಿಗೇಷನ್ ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ದಂಡಾವತಿ ಇರ್ಬೋದು. ಸುಮಾರು 25ಗಿಂತ ಹೆಚ್ಚಿನ ಲಿಫ್ಟ್ ಇರಿಗೇಷನ್ಸ್ ಇದೆ. ಆದರೆ ಇವತ್ತು ಮೈನರ್ ಇರಿಗೇಷನ್ ಅಂಡರ್ ಬರೋಂಥ 19 ಲಿಫ್ಟ್ ಇರಿಗೇಷನ್ಸ್ದು ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಪಂಪ್ ಸೆಟ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದರೆ ಕೆರೆ ಕಟ್ಟೆಗಳಿಗೆ ಪಂಪಿಂಗ್ ಶುರು ಮಾಡ್ತಾರೆ. ಇದು ಒಂದು. ಆದರೆ ಮೇಜರ್ ಇರಿಗೇಷನ್ಗೆ ಸಂಬಂಧಪಟ್ಟಂಗೆ ಹತ್ತತ್ರ ಈ 5-6 ಲಿಫ್ಟ್ ಇರಿಗೇಷನಿಂದ 30-32 ಕೋಟಿ ಕರೆಂಟ್ ಬಿಲ್ಲನ್ನು ಕಟ್ಟುವಂಥದ್ದು ಬಾಕಿ ಇದೆ. ಕಟ್ಟಲಿಲ್ಲ ಅಂದರೆ ನಾಳೆ ದೇವ್ರದಿಂದ ಏನೋ ಸ್ವಲ್ಪ ಮಳೆ ಬಂದರೂ ಒಂದು ಕೂಡ ಪಂಪಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಪವರ್ ಸಪ್ಲೈ ಇಲ್ಲ. ಹಾಗಾಗಿ ಇವತ್ತು ತೀರ್ಮಾನ ಆಗಿದೆ. ಸ್ವಲ್ಪ ಆದರೂ ಕೂಡ ಹಣವನ್ನು ಪಾವತಿ ಮಾಡಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಮೆಸ್ಕಾಮಿಂದನೂ ಕೂಡ ಕ್ಲಿಯರೆನ್ಸ್ ಕೊಡ್ತಾರೆ ಪಂಪಿಂಗ್ ಮಾಡಲಿಕ್ಕೆ, ಅಂದರೆ ಪಂಪ್ ಮಾಡಲಿಕ್ಕೆ ತಯಾರಿ ದೃಷ್ಟಿಯಿಂದ ಈ ಒಂದು ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ. ಮೂರನೇದು, ವಿಶೇಷವಾಗಿ ಇನ್ಶೂರೆನ್ಸಿಂದ ಈಗ ನೋಡಿ, ನಮಗೆ ಈ ಬಾರಿಯ 2025 ಮೆಕ್ಕೆಜೋಳಕ್ಕೆ 38,474 ಜನ ರೈತರು ಒಟ್ಟು ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ಬಂದಿರೋ ದುಡ್ಡು ಎಷ್ಟು? 2.57 ಕೋಟಿ. ನಮ್ಮ ಜಿಲ್ಲೆಗೆ ಒಟ್ಟು 38,500 ರೈತರಿಗೆ 2.57 ಕೋಟಿ ಮಾತ್ರ ಕ್ಲೈಮ್ ಬಂದಿದೆ. ನಾವು ಕಟ್ಟಿರೋ ಕ್ಲೈಮ್ ಎಷ್ಟು? ರೈತರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 3.8 ಕೋಟಿ ನಾವು ಕಟ್ಟಿರೋದು. ಬಂದಿರೋದು 2.57 ಕೋಟಿ. ಅಂದರೆ ಸುಮಾರು 1.25 ಕೋಟಿ ಅಷ್ಟು ನಾವು ಕಟ್ಟಿದ ದುಡ್ಡು ಕೂಡ ಬಂದಿಲ್ಲ. ಇದು ಕಾರಣ ಏನು ಅಂದರೆ, ಕೆಲವು ನಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಪೂರಕವಾಗಿ ಇರುವಂಥ ಕೆಲವು ವಿಚಾರಗಳಿಂದ ಎವರೇಜ್ ಸರಾಸರಿ ಲಾಸ್ಟ್ 7 ಇಯರ್ಸ್ ಎವರೇಜ್ ತೆಗೆದುಕೊಳ್ಬೇಕು, ಅದರಲ್ಲಿ ಅತ್ಯಂತ ಕಮ್ಮಿ ಏನಿದೆ ಅದನ್ನು ತೆಗೆದುಕೊಳ್ಬೇಕು. ಇದರಿಂದ ನಮಗೆ ಕೆಲವು ಈ ರೀತಿಯಂಥ ಕ್ರೈಟೇರಿಯಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಏನೇನು ತಿದ್ದುಪಡಿಗಳನ್ನು ಮಾಡಬೇಕು, ಟರ್ಮ್ ಶೀಟನ್ನು ಏನು ಮಾಡಬೇಕು, ಅದರಲ್ಲಿ ಏನೇನು ತಿದ್ದುಪಡಿ ಆಗಬೇಕು, ಆ ವಿಚಾರವನ್ನು ಕೂಡ ಇಟ್ಕೊಂಡು ಚರ್ಚೆ ಮಾಡೋಂಥ ಪ್ರಯತ್ನ ಆಗಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ನಿನೋ ಏನೋ ಇದೊಂದು ಸಮಸ್ಯೆ, ಒಂದು ಪರಿಸರದ ಮೇಲೆ ದೊಡ್ಡ ಒಂದು ಸಮಸ್ಯೆಯಾಗಿ ಮಳೆ ತುಂಬ ಕಮ್ಮಿ ಆಗ್ಬೋದು ಅಂತೇಳಿ ಸೂಚನೆಗಳು ನಮ್ಮ ಕಣ್ಮುಂದಿರೋದ್ರಿಂದ ಇದಕ್ಕೆ ಯಾವ ರೀತಿ ನಮ್ಮ ಜಿಲ್ಲೆ ತಯಾರಿ ಇರಬೇಕು, ಮಲೆನಾಡು ತಯಾರಿ ಇರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ದಿಶಾ ಸಮಿತಿಯ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಮೀಟಿಂಗನ್ನು ಮಾಡಿದ್ದೀವಿ.